ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಮೂಲದಲ್ಲಿ ಶ್ರೀದತ್ತ, ಶ್ರೀಪಾದವಲ್ಲಭ, ನರಸಿಂಹ ಯತಿವರ, ಶ್ರೀಸ್ವಾಮಿ ಸಮರ್ಥ, ಮಾಣಿಕ ಪ್ರಭುವರ, ಶ್ರೀ ಸಾಯಿನಾಥ, ಗಜಾನನ ಅವತಾರ ಎನ್ನ ದತ್ತ ದಿಗಂಬರ. ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ 8ನೇ ಭಾಗ, ಉತ್ತರಕಾಂಡ, ಷಷ್ಠಮ ಸ್ಕಂದ, ಅಪೂರ್ವ ಸಂತ ಶ್ರೀ ಗಜಾನನ ಮಹಾರಾಜರ ಕುರಿತಾದ ಪುಂಡಲಿಕ ಮತ್ತು ಭಾಗಾಬಾಯಿಯ ಕಥಾಪ್ರಸಂಗ. ಮುಂದೆ ಪುಂಡಲಿಕನಿಗೆ ಮಹಾರಾಜರಿಂದ ಪಾದುಕೆಗಳು ದೊರೆತದ್ದು, ತ್ರಯಂಬಕನಿಗೆ ಮಹಾರಾಜರಿಂದ ಆಶೀರ್ವಾದ, ತುಕಾರಾಮನ ಕಿವಿಯಿಂದ ಬಂದೂಕಿನ ಗುಂಡು ಹೊರಗೆ ಬಂದದ್ದು ಎಂಬ 13ನೇ ಅಧ್ಯಾಯಕ್ಕೆ ಸ್ವಾಗತ. ಓಂ ದತ್ತಾಯ ನಮಃ. ಅಪೂರ್ವ ಸಂತ ಶ್ರೀ ಗಜಾನನ ಮಹಾರಾಜರು ಸಾಕ್ಷಾತ್ ದತ್ತಾವತಾರಿಗಳು ಎಂಬುದನ್ನು ಈ ಹಿಂದೆ ಶ್ರೀಪಾದ ಶ್ರೀವಲ್ಲಭರೇ ಹೇಳಿರುವರು. ಆದರೆ ಅವರ ಜನನದ ಕುರಿತು ಇಲ್ಲಿಯವರೆಗೂ ರಹಸ್ಯವಾಗಿಯೇ ಉಳಿದಿದೆ. ಇರಲಿ, ಶೇಗಾವಿಯಿಂದ ಅನತಿ ದೂರದಲ್ಲಿ ಪುಂಡಲಿಕನೆಂಬುವನು ಮಹಾರಾಜರ ಪರಮ ಭಕ್ತನಿದ್ದನು. ಅವನು ವಾರಿಯಂತೆ ಆಗಾಗ ಶೇಗಾವಿಗೆ ಹೋಗಿ ಮಹಾರಾಜರ ದರ್ಶನ ಮಾಡಿಕೊಂಡು ಬರುತ್ತಿದ್ದನು. ಹೀಗಿರಲು ಆ ಊರಿನಲ್ಲಿ ಭಾಗಾಬಾಯಿ ಹೆಸರಿನ ಠಾಕೂರನ ಹೆಂಡತಿಯು ವಾಸವಾಗಿದ್ದಳು. ಆಕೆಯು ಡಾಂಬಿಕತೆಯಿಂದ ಸಿಕ್ಕ ದೇವರ ಪೂಜೆಯನ್ನು ಆಚರಿಸಿ ಜನರನ್ನು ಮರಳು ಮಾಡುತ್ತಿದ್ದಳು. ಒಂದು ದಿನ ಆಕೆಯು ಪುಂಡಲಿಕನಿಗೂ ಎದುರಾಗಿ, ಏ ಹುಚ್ಚ, ಆ ಶೇಗಾವಿಯ ಗುರುವಲ್ಲ, ಅವನೇನು ನಿನಗೆ ಗುರುಮಂತ್ರ ಹೇಳಿಕೊಟ್ಟಿಲ್ಲ, ಅವನೊಬ್ಬ ಹುಚ್ಚ. ಆದ್ದರಿಂದ ಅಂಜನಗಾವಿಗೆ ನಡೆ, ಅಲ್ಲಿ ಕೇಕಾಜಿ ಎಂಬ ಮಹಾಗುರುಗಳಿರುವರು, ನಾಳೆಯೇ ಅವರಿಂದ ನಿನಗೆ ಮಂತ್ರೋಪದೇಶ ಕೊಡಿಸುತ್ತೇನೆ ಎಂದು ಏನೇನೆಲ್ಲವೂ ಕಿವಿ ತುಂಬಲು ಆ ದಿನ ಅವನ ಮನಸ್ಸು ಕ್ಷಣಕಾಲದವರೆಗೆ ಚಂಚಲವಾಯಿತು. ಹೀಗಾಗಿ ಅವನು ಆ ರಾತ್ರಿ ಮಲಗಲು ಅವನ ಸ್ವಪ್ನದಲ್ಲಿ ಬಂದ ಗಜಾನನ ಮಹಾರಾಜರು ಅವನನ್ನು ಕುರಿತು, ಹೇ ಪುಂಡಲಿಕನೇ, ದಂಬಾಚಾರಕ್ಕೆ ಮರುಳಾಗಬೇಡ. ನಿನಗೆ ನಿಜವಾಗಿಯೂ ಮಂತ್ರ ಬೇಕಿದ್ದರೆ ನಿನ್ನ ಕಿವಿಯನ್ನು ನನ್ನ ಹತ್ತಿರ ತಾ ಎನ್ನಲು. ಆಗ ಪುಂಡಲಿಕನು, ಹೇ ಗುರುರಾಯ, ನನಗೆ ಏನೂ ಕೂಡ ಬೇಡ, ಬರೀ ನಿತ್ಯ ಪೂಜೆಗಾಗಿ ನಿಮ್ಮ ಪಾದುಕೆಗಳನ್ನು ಮಾತ್ರ ಕೊಡಿರೆಂದು ಪ್ರಾರ್ಥಿಸುವನು. ಆಗ ಮಹಾರಾಜರು, ತಥಾಸ್ತು, ನಾಳೆ 2 ಪ್ರಹರಕ್ಕೆ ನನ್ನ ಪಾದುಕೆಗಳಿಗೆ ನಿನ್ನಿಂದಲೇ ಪೂಜೆಯಾಗುತ್ತದೆ ಎಂದು ಹೇಳಿ ಅದೃಶ್ಯರಾಗುವರು. ತಕ್ಷಣವೇ ಅವನಿಗೆ ಎಚ್ಚರಾಗಲು ಮಹಾರಾಜರು ಅಲ್ಲೆಲ್ಲೂ ಕಾಣಲಿಲ್ಲ. ಮಾರನೇ ದಿನ ಬೆಳಗಾಗಲು ಭಾಗಾಬಾಯಿಯು ಅಂಜನಾ ಗಾವಿಗೆ ಹೋಗಲೆಂದು ಪುಂಡಲಿಕನನ್ನು ಕರೆಯಲು ಬರುವಳು. ಆಗ ಪುಂಡಲಿಕನು, ನಾನು ಬರುವುದಿಲ್ಲ, ಬೇಕಾದರೆ ನೀನೇ ಹೋಗೆಂದು ಹೇಳಲು ಆಕೆಯು ಪುಂಡಲಿಕನನ್ನು ಶಪಿಸುತ್ತಾ ಅಲ್ಲಿಂದ ಕಾಲು ಕಿತ್ತಳು. ಸಾಕ್ಷಾತ್ ದತ್ತಾವತಾರಿಯಾದ ಮಹಾರಾಜರ ಕೃಪೆಯಾದ ಮೇಲೆ ಉಳಿದವರಿಂದ ಏನಾಗಬೇಕಾಗಿದೆ? ಇತ್ತ ಮಾರನೇ ದಿನವೇ ಮಹಾರಾಜರು ಬಾಳ ಭಾವುವಿನ ಮೂಲಕ ಪಾದುಕೆಗಳು ಮುಂಡಗಾವಿನ ಝೂಮಸಿಂಗನಿಗೆ ತಲುಪಿಸಲು ಹೇಳಿ ಇವುಗಳನ್ನು ಪುಂಡಲಿಕನಿಗೆ ಕೊಡಲು ತಿಳಿಸಿದರು. ಬಾಳ ಭಾವು ಹಾಗೆ ಮಾಡಲು ಆ ಪಾದುಕೆಗಳು ಝೂಮಸಿಂಗನ ಮೂಲಕ ಪುಂಡಲಿಕನನ್ನು ತಲುಪಿದವು. ಅವನು ಮಹಾರಾಜರ ಪಾದುಕೆಗಳನ್ನು ಕಂಡು ಪರಮಾನಂದ ಭರಿತನಾದನು. ಅಲ್ಲದೆ ಮಾರನೇ ದಿನ ಮಧ್ಯಾಹ್ನದ 2ನೇ ಪ್ರಹರಕ್ಕೆ ಗುರುಗಳ ಪಾದುಕಾ ಪೂಜೆಯನ್ನು ಸಂಭ್ರಮದಿಂದ ಕೈಗೊಂಡನು. ಇಂದಿಗೂ ಅಡಗಾವಿಯಲ್ಲಿ ಮಹಾರಾಜರ ಪಾದುಕೆಗಳು ನಿರಂತರವಾಗಿ ಪೂಜೆಗೊಳ್ಳುತ್ತಿವೆ. ಅತ್ತ ಅಕೋಲಿಯಲ್ಲಿ ರಾಜಾರಾಮ ಕವರನೆಂಬ ಬ್ರಾಹ್ಮಣನಿದ್ದನು. ಅವನು ಬಂಗಾರ ವ್ಯಾಪಾರಿಯಾಗಿದ್ದನು. ಮಹಾರಾಜರಿಗೆ ಅವನ ಮೇಲೆ ಬಲು ಪ್ರೀತಿ. ರಾಜಾರಾಮನಿಗೆ ಲವಕುಶರಂತೆ 2 ಪುತ್ರರಿದ್ದರು. ಅವರ ಹೆಸರು ಗೋಪಾಲ ಹಾಗೂ ತ್ರಯಂಬಕ ಭಾವು ಎಂದಿದ್ದಿತು. ಚಿಕ್ಕಂದಿನಿಂದಲೇ ಮಹಾರಾಜರೆಂದರೆ ತ್ರಯಂಬಕ ಭಾವು ಬಹಳ ಭಕ್ತಿಯಿಂದ ನಡೆದುಕೊಳ್ಳುತ್ತಿದ್ದನು. ಅವನು ಯಾವ ಸಂಕಟ ಬಂದರೂ ಭಾಗಾನಗರಿ ನದಿಯ ದಂಡೆಯ ಮೇಲೆ ಕುಳಿತು ಮಹಾರಾಜರ ಧ್ಯಾನ ಮಾಡುತ್ತಿದ್ದನು. ಅವನು ಮುಂದೆ ದೊಡ್ಡವನಾಗಲು ವೈದ್ಯಕೀಯ ಶಿಕ್ಷಣಕ್ಕಾಗಿ ಹೈದರಾಬಾದಿಗೆ ಹೋದನು. ಹೀಗಿರಲು ಒಮ್ಮೆ ಅವನು ರಜೆಯಲ್ಲಿ ಊರಿಗೆ ಬಂದಾಗ ಮಹಾರಾಜರ ನೆನಪಾಗುವುದು. ಅವನು ಶೇಗಾವಿಗೆ ಹೋಗಿ ಮಹಾರಾಜರಿಗೆ ಪ್ರಿಯವಾದ ಊಟವನ್ನು ಮಾಡಿಸಿ ಬರಬೇಕೆಂದು ಬಯಸಿದನು. ಆದರೆ ನನ್ನ ತಾಯಿ ನಾನು ಚಿಕ್ಕವನಿರುವಾಗಲೇ ತೀರಿಕೊಂಡಳು, ಹಾಗೂ ನನ್ನ ಅತ್ತಿಗೆಗೆ ಈ ಮಾತು ಹೇಗೆ ಹೇಳಲಿ ಎಂದು ಚಿಂತಿಸಹತ್ತಿದನು. ಅಷ್ಟರಲ್ಲಿ ಮಹಾರಾಜರ ಕೃಪೆಯಿಂದಾಗಿಯೋ ಏನೋ ಅದೇ ಸಮಯಕ್ಕೆ ಅವನ ಅತ್ತಿಗೆಯು ಅಲ್ಲಿಗೆ ಬರುವಳು. ಅಲ್ಲದೆ ಅವಳು ತನ್ನ ಮೈದುನನು ಚಿಂತಾಕ್ರಾಂತನಾಗಿರುವುದನ್ನು ಕಂಡು ಅದಕ್ಕೆ ಕಾರಣವನ್ನು ಕೇಳುವಳು. ಆಗ ಅವನು ಮೆಲ್ಲನೆ ತನ್ನ ಅತ್ತಿಗೆಯನ್ನು ಕುರಿತು, ನಾನು ಮಹಾರಾಜರ ಇಷ್ಟಾರ್ಥ ಪದಾರ್ಥಗಳನ್ನು ಒಯ್ದು ಅವರಿಗೆ ಊಟ ಮಾಡಿಸಿ ಬರುವ ಆಸೆ ಹೊಂದಿದ್ದೇನೆ ಎಂದು ತಿಳಿಸುವನು. ಈ ವಿಷಯವನ್ನು ತಿಳಿದುಕೊಂಡ ಅತ್ತಿಗೆ ಲಘು ಬಗೆಯಿಂದ ಮಹಾರಾಜರಿಗಾಗಿ ಜೋಳದ ರೊಟ್ಟಿ, ಜನಕ ಹಾಗೂ ಉಳ್ಳಾಗಡ್ಡಿಯೊಂದಿಗೆ ಅಡಿಗೆ ಸಿದ್ಧಪಡಿಸಿಕೊಡುವಳು. ಆ ಊಟದ ಗಂಟನ್ನು ಹೊತ್ತುಕೊಂಡ ಭಾವು ಬಡಬಡನೆ ಬೇಗನೆ ಸ್ಟೇಷನ್ಗೆ ಹೋಗುತ್ತಾನೆ. ಆದರೆ ಅಷ್ಟರಲ್ಲಿ ಟ್ರೇನು ಹೊರಟು ಹೋಗಿರುತ್ತದೆ. ಭಾವು ಚಿಂತಾಕ್ರಾಂತನಾಗುತ್ತಾನೆ. ಮಹಾರಾಜರ ದೃಶ್ಯವನ್ನು ಕಣ್ಣ ಮುಂದೆ ತಂದುಕೊಂಡು ದುಃಖಿಸುತ್ತಾನೆ.
ಅತ್ತ ಅದೇ ಸಮಯಕ್ಕೆ ಶೇಗಾವಿಯಲ್ಲಿ ಮಹಾರಾಜರು ಮಧ್ಯಾಹ್ನ ತನ್ನ ಮಂಚದಲ್ಲಿ ಆಸೀನರಾಗಿರುವಾಗ ಅವರಲ್ಲಿ ಹಲವಾರು ಪ್ರಕಾರದ ಮೃಷ್ಟಾನ್ನವಿದ್ದರೂ ಅವರು ಊಟ ಮಾಡದೆ ಹೊರಗೆ ನೋಡುತ್ತಾ ಹಾಗೆಯೇ ಕುಳಿತಿದ್ದರು. ಅವರನ್ನು ಕುರಿತು ಶಿಷ್ಯರು ವಿಚಾರಿಸಲು, ನನ್ನ ಊಟ 4 ಪ್ರಹರಕ್ಕೆ ಆಗುತ್ತದೆ ಎನ್ನುತ್ತಾರೆ. ಅಷ್ಟರಲ್ಲಿ ಹಿಂದಿನ ಟ್ರೇನಿಗೆ ಹತ್ತಿ ಭಾವು ಊಟವನ್ನು ತೆಗೆದುಕೊಂಡು ಮಹಾರಾಜರ ದರ್ಬಾರಿಗೆ ಬರುತ್ತಾನೆ. ಆಗ ಮಹಾರಾಜರು ದೂರದಿಂದಲೇ, ಹೇ ಭಾವು, ಬೇಗನೆ ಗಂಟು ಬಿಚ್ಚಿ ರೊಟ್ಟಿ ಝಣಕ ಕೊಡು, ನನಗೆ ಹಸಿವಾಗಿದೆ ಎನ್ನುತ್ತಾರೆ. ಭಾವು ಬಡಬಡನೆ ರೊಟ್ಟಿ ಗಂಟು ಬಿಚ್ಚಿ ರೊಟ್ಟಿ, ಪಲ್ಯ ಹಾಗೂ ಉಳ್ಳಾಗಡ್ಡಿಯನ್ನು ಮಹಾರಾಜರ ಮುಂದಿಡುವನು. ಯಾವ ಕೃಷ್ಣನು ರಾಜದರ್ಬಾರದಲ್ಲಿ ಇರುವಾಗ ಅರಮನೆಯ ಮೃಷ್ಟಾನ್ನವನ್ನು ಹಿಡಿಸದೆ ತನ್ನ ಗೆಳೆಯನಾದ ವಿದುರನ ಮನೆಗೆ ಹೋದನೋ, ಹಾಗೆ ಇಲ್ಲಿ ತನ್ನ ಭಕ್ತನಾದ ಭಾವುವಿಗೆ ಮಹಾರಾಜರು ತನ್ನಲ್ಲಿಯೇ ಬರಮಾಡಿಕೊಂಡು ಅವನ ಭಕ್ತಿಯ ಪ್ರಸಾದವನ್ನು ಸವಿದು ತೃಪ್ತಿ ಹೊಂದಿದರು. ನಂತರ ಅವನಿಗೆ ಆಶೀರ್ವದಿಸುತ್ತಾ, ನೀನು ಕೆಲವೇ ದಿನಗಳಲ್ಲಿ ವೈದ್ಯನಾಗುವೆ ಎಂದು ಹರಸಿ ಅವನನ್ನು ಅಕೋಲಿಗೆ ಕಳುಹಿಸಿಕೊಡುವರು. ಅಕೋಲಿಯಲ್ಲಿ ಒಬ್ಬ ಬಡ ರೈತನಿದ್ದನು. ಅವನ ಹೆಸರು ತುಕಾರಾಮ ಎಂದಿತ್ತು. ತುಕಾರಾಮನು ದಿನಾಲೂ ಹೊಲದಲ್ಲಿ ದುಡಿದು ಬಂದು ಸಂಜೆ ಮಠದಲ್ಲಿ ಮಹಾರಾಜರಿಗೆ ಚಿಲುಮೆಯನ್ನು ತುಂಬಿಕೊಡುತ್ತಿದ್ದನು. ಹೀಗಿರಲು ಒಂದು ದಿನ ತುಕಾರಾಮನು ತನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ಒಬ್ಬ ಬೇಟೆಗಾರನು ಬೇಟೆಯಾಡುತ್ತಾ ಅಲ್ಲಿಗೆ ಬರುವನು. ಅವನ ಹತ್ತಿರ ಒಂದು ಬಂದೂಕು ಇತ್ತು. ಆ ಬಂದೂಕಿನಿಂದ ಮೊಲ ಮುಂತಾದ ಪ್ರಾಣಿಗಳನ್ನು ಬೇಟೆಯಾಡುತ್ತಿದ್ದನು. ಅಂದು ತುಕಾರಾಮನ ಹೊಲದಲ್ಲಿ ಅಡಗಿ ಕುಳಿತಿದ್ದ ಒಂದು ಮೊಲಕ್ಕೆ ಅವನ ಗುಂಡು ತಾಗಲು ಅದು ಅಲ್ಲೇ ಸತ್ತು ಬಿದ್ದಿತು. ಆದರೆ ಅದರಲ್ಲಿನ ಒಂದು ಗುಂಡು ತುಕಾರಾಮನ ಕಿವಿಯ ಮೂಲಕ ತಲೆಗೆ ನುಗ್ಗಿತು. ಅದು ಯಾವ ವೈದ್ಯಕೀಯ ಪ್ರಯತ್ನದಿಂದಲೂ ಹೊರತೆಗೆಯಲಾಗಲಿಲ್ಲ. ಅವನು ಆ ಗುಂಡಿನ ವೇದನೆಯಿಂದ ನಿರಂತರವಾಗಿ ಬಳಲುತ್ತಿದ್ದನು. ಮುಂದೊಂದು ದಿನ ಅವನ ಆ ನೋವನ್ನು ನೋಡಲಾಗದ ಮಹಾರಾಜರ ಭಕ್ತನೋರ್ವನು ಅವನನ್ನು ಕುರಿತು, ಅರೆ ತುಕಾರಾಮನೇ, ನಿನಗೆ ಮಹಾರಾಜರ ಆಶೀರ್ವಾದವಾದಲ್ಲಿ ನಿನ್ನ ನೋವು ತಕ್ಷಣ ಪರಿಹಾರವಾಗುತ್ತದೆ. ಅದಕ್ಕಾಗಿ ನೀನು ದಿನಾಲೂ ಮಠವನ್ನು ಸ್ವಚ್ಛವಾಗಿ ಇರಿಸುವವನಾಗು. ಆಗ ಮಹಾರಾಜರು ಸಂತಸಪಟ್ಟು ನಿನ್ನ ನೋವು ಪರಿಹರಿಸುತ್ತಾರೆ ಎಂದು ಸಲಹೆ ನೀಡುವನು. ನಂತರ ಅವನು ಅದೇ ದಿನದಿಂದ ದಿನಾಲೂ ಮಠವನ್ನು ಸ್ವಚ್ಛವಾಗಿರಿಸುತ್ತಾನೆ. ಹೀಗಾಗಿ ಮುಂದೊಂದು ದಿನ ಅದೇ ಕಿವಿಯಿಂದ ಆ ಬಂದೂಕಿನ ಗುಂಡು ತಾನಾಗಿಯೇ ಹೊರಬರುತ್ತದೆ. ಮುಂದೆ ಕ್ರಮೇಣವಾಗಿ ತುಕಾರಾಮನ ತಲೆನೋವು ಕೂಡ ತಾನಾಗಿಯೇ ಕಡಿಮೆಯಾಗುತ್ತದೆ. ಆದ್ದರಿಂದ ತುಕಾರಾಮನು ತಾನು ಜೀವಂತವಿರುವವರೆಗೂ ಮಠವನ್ನು ಸ್ವಚ್ಛಗೊಳಿಸುವ ಕಾಯಕವನ್ನು ನಿಷ್ಠೆಯಿಂದ ಮಾಡಿದನು ಎನ್ನುವಲ್ಲಿಗೆ ಈ ಅಧ್ಯಾಯವು ಸಮಾಪ್ತಿಯಾಗುತ್ತದೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.